ನಮ್ಮ ಮುದ್ದು ಗಣೇಶನಿಗೆ ಗರಿಕೆ ಹುಲ್ಲು ಇಷ್ಟ, ಯಾಕೆ ಗೊತ್ತಾ? ಯಾಕೆ ಇಷ್ಟ ಅಂತ ಕೊನೆಯ ತನಕ ಕೇಳಿ. ಆಧ್ಯಾತ್ಮಿಕ ಮಹತ್ವ. ಸರಳತೆ ಮತ್ತು ವಿನಯ. ದುರ್ವೆ ಎಲ್ಲೆಡೆ ಬೆಳೆಯುತ್ತದೆ. ಅದರಿಂದ ದೇವರಿಗೆ ಆರ್ಭಟ ಬೇಡ, ಸರಳ ಭಕ್ತಿ ಸಾಕು ಎಂಬ ಸಂದೇಶ. 3 ಗುಣಗಳ ಪ್ರತೀಕ. 3 ಎಲೆಗಳು ಸತ್ವ, ರಜಸ್, ತಮಸ್ಸನ್ನು ಸೂಚಿಸುತ್ತವೆ. ಅವುಗಳನ್ನು ಅರ್ಪಿಸುವುದು ಜೀವನದ ಗುಣಗಳನ್ನು ದೇವರಿಗೆ ಸಮರ್ಪಿಸುವ ಸಂಕೇತ. ಸಮೃದ್ಧಿ ಮತ್ತು ಬೆಳವಣಿಗೆ. ಹಸಿರು ಬಣ್ಣವು ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷದ ಪ್ರತೀಕ. ಪೂಜಾ ವಿಧಾನದಲ್ಲಿ ಪಾತ್ರ. 21 ಎಲೆಗಳ ಅರ್ಪಣೆ. ತ್ರಿಮೂರ್ತಿ, ಇಂದ್ರಿಯಗಳು, ಮನಸ್ಸು, ಅಹಂಕಾರ, ಗುಣಗಳ ಸಂಕೇತ. ನಿತ್ಯ ಪೂಜೆ. ದೇವಸ್ಥಾನಗಳಲ್ಲಿ ಪ್ರತಿದಿನ ದುರ್ವೆ ಅರ್ಪಣೆ ಮುಖ್ಯ. ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಪ್ರತಿದಿನ ಹೊಸ ದುರ್ವೆ ಅರ್ಪಿಸುವುದು ಶುಭ. ವೈಜ್ಞಾನಿಕ ಹಾಗೂ ಆರೋಗ್ಯ ಲಾಭ. ಶೀತಲ ಗುಣ. ದೇಹದ ಉಷ್ಣತೆಯನ್ನು ತಣಿಸುವ ಶಕ್ತಿ ಹೊಂದಿದೆ. ಔಷಧೀಯ ಉಪಯೋಗ. ರಕ್ತಸ್ರಾವ ನಿಲ್ಲಿಸಲು, ಶಕ್ತಿವರ್ಧನೆಗೆ, ದೇಹ ಶುದ್ಧೀಕರಣಕ್ಕೆ ಆಯುರ್ವೇದದಲ್ಲಿ ಬಳಸುತ್ತಾರೆ. ಪರಿಸರ ಸ್ನೇಹಿ. ಮಣ್ಣಿನ ಫಲವತ್ತತೆ ಕಾಯುತ್ತದೆ, ಆಮ್ಲಜನಕ ಹೆಚ್ಚಿಸುತ್ತದೆ. ನಮ್ಮ ಮುದ್ದು ಗಣೇಶನಿಗೆ ಗರಿಕೆ ಹುಲ್ಲು ಇಷ್ಟ, ಯಾಕೆ ಗೊತ್ತಾ? ಅನಲಾಸುರ ದೆವ್ವದ ಕಥೆ. ಅಗ್ನಿ ಉಸಿರಾಡುವ ರಾಕ್ಷಸನನ್ನು ಗಣೇಶನು ನುಂಗಿದಾಗ ದೇಹ ಉರಿಯಿತು. ಋಷಿಗಳು 21 ದುರ್ವೆ ಅರ್ಪಿಸಿದಾಗ ತಕ್ಷಣ ಶೀತಲವಾಯಿತು. ಇದರಿಂದ ದುರ್ವೆ ಅವನಿಗೆ ಶ್ರೇಷ್ಠ ಅರ್ಪಣೆ ಆಯಿತು. ಸರಳತೆಯ ಸಂಕೇತ. ಶಾಪದಿಂದ ಮಹತ್ವ ಕಳೆದುಕೊಂಡ ದುರ್ವೆಗೆ ಗಣೇಶನು, ನನ್ನ ಪೂಜೆಗೆ ಇದು ಶ್ರೇಷ್ಠ ಎಂದು ಕೃಪೆ ಮಾಡಿದನು. ಆಧ್ಯಾತ್ಮಿಕ ಮಹತ್ವ. ಜೀವನದ ಪಾಠಗಳು. ಸರಳತೆಯನ್ನು ಮೌಲ್ಯ ಮಾಡು. ಸರಳ ಹುಲ್ಲಿನಿಂದಲೂ ದೇವರನ್ನು ತೃಪ್ತಿಪಡಿಸಬಹುದು. ವಿನಯ. ಹುಲ್ಲು ಸದಾ ನೆಲಕ್ಕೆ ಹತ್ತಿರವಾಗಿರುವುದರಿಂದ ಅಹಂಕಾರ ತೊರೆದು ವಿನಮ್ರವಾಗಿರು. ಹೊಸ ಹುಟ್ಟು ಕತ್ತರಿಸಿದರೂ ಮತ್ತೆ ಬೆಳೆಯುತ್ತದೆ. ಇದು ಸಂಕಷ್ಟಗಳ ನಂತರವೂ ಮತ್ತೆ ಎದ್ದೇಳುವ ಪಾಠ ಕಲಿಸುತ್ತದೆ. ಎಲ್ಲರಿಗೂ ಲಭ್ಯ. ದುರ್ವೆ ಸಾಮಾನ್ಯ, ಅಂದರೆ ದೇವರ ಕೃಪೆ ಎಲ್ಲರಿಗೂ ಸಮಾನ. ಕೇಳುಗರೆ, ಈ ಮಾಹಿತಿ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಮೂಲಕ ಇನ್ನೂ ಮಹತ್ವವಾದ ಮಾಹಿತಿಯನ್ನು ನಿಮಗೆ ತರುತ್ತೇನೆ.